ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಕ್ರೋಶ ಕುಚ್ಚು ಡಿಸೈನ್ನ ಹಾಕ್ತಾ ಇದ್ದೀನಿ. ಇವತ್ತಿನ ಡಿಸೈನ್ ಸಾರಿಗೆ ಹಾಕ್ತಾ ಇದ್ದೀನಿ. ಸಾರಿ ರೆಡ್ ಕಲರ್ ಹಾಗೆ ಗ್ರೀನ್ ಶೇಡಲ್ಲಿದೆ, ನೋಡ್ತಾ ಇರ್ಬೋದು. ಸೊ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ನಾನು ಈ ಡಿಸೈನ್ಗೆ 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 6-7 ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ಬಾಡಿ ಕಲರ್ನ ಫಸ್ಟ್ ಸ್ಟೆಪ್ಗೆ ತೊಗೊಂಡಿದ್ದೀನಿ. ಸೊ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೋಬೇಕು. ಎಲ್ಲನೂ ಫಸ್ಟು ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸರ್ತಿ ಲಾಕ್ನ ಮಾಡ್ಕೋಬೇಕು. ಪಕ್ಕದಲ್ಲಿ ಮತ್ತೊಂದು ಸರ್ತಿ ಲಾಕ್ನ ಮಾಡ್ಕೋಬೇಕು. ಎರಡು ಸತಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಹಾಗೆ ಎಂಡಲ್ಲಿ ಇದನ್ನು ಬ್ಯಾಕ್ ಸೈಡಲ್ಲಿರೋ ಗಂಟನ್ನು ನೀವು ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಎಲ್ಲನೂ 5 ಚೈನ್ನ ಹಾಕ್ಕೋತಾ ಇದ್ದೀನಿ. 2 ಸತಿ ಲಾಕ್ನ ಮಾಡಿಕೊಂಡು ಸೀರೆಗೆ 5 ಚೈನ್ನ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗೇ ಇರಲಿ. ಹಾಗೆ ಬಟ್ಟೆನೇ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ನೀವು ಎಳಿದರೆ ಅದು ನೆಕ್ಸ್ಟ್ ಸ್ಟೆಪ್ಪೆಲ್ಲ ಮಾಡಬೇಕಾದ್ರೆ ಅದು ಜಾಸ್ತಿ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಆದಷ್ಟು ಲಾಕ್ನ ಮಾಡಬೇಕಾದ್ರೆ ಲೂಸಾಗಿ ಲಾಕ್ ಮಾಡಿ. ಹಾಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಇಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ ನಂತರ ಅಲ್ಲಿಂದ 3 ಚೈನ್ನ ಹಾಕೋತಾ ಇದ್ದೀನಿ. 1 2 3 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಮತ್ತು ಅಲ್ಲಿಂದ 3 ಚೈನ್ ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಸತಿ ಲಾಕ್ ಮಾಡಿಕೊಂಡು 5 ಚೈನ್ ಹಾಕಿ ಬಟ್ಟೆಗೆ ಲಾಕ್. ಅಲ್ಲಿಂದ 3 ಚೈನ್ 2 ಟೈಮ್ಸ್ 3 ಚೈನ್ ಹಾಕಿ ಲಾಕ್ನ ಮಾಡ್ಕೋಬೇಕು. 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ ನಂತರ ಇಲ್ಲಿ ನಾನು 6 ಚೈನ್ ಹಾಕೋತಾ ಇದ್ದೀನಿ. 6 ಚೈನ್ನ ಹಾಕ್ಕೊಂಡು 1 ಅಥವಾ 2 ಪಾಯಿಂಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಆಮೇಲೆ 1 ಅಥವಾ 2 ಪಾಯಿಂಟು ಒಳಗಡೆಗೆ, ಅಂದರೆ ನಮಗೆ ಇದು ಯು ಶೇಪಲ್ಲಿ ಬರಬೇಕು ಅರ್ಜು. ಸೊ ಒಳಗಡೆ ಲಾಕ್ ಮಾಡಿಕೊಂಡು ಬಟ್ಟೆಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ನಾನು 6 ಚೈನ್ನ ಹಾಕ್ಕೋತೀನಿ. 6 ಚೈನ್ನ ಹಾಕೋತಾ ಇದ್ದೀನಿ. 6 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿದ ನಂತರ ಮತ್ತೆ 6 ಚೈನ್ 2 ಸತಿ 6 ಚೈನ್ ಹಾಕಬೇಕು. 2ನೇ ಸತಿ 6 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಸ್ವಲ್ಪ ಟರ್ನ್ ಮಾಡಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್, ಅಲ್ಲಿ ನೆಕ್ಸ್ಟ್ 3 ಚೈನ್ನ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ 3 ಚೈನ್ನ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಸೂಜಿಗೆ 2 ಸತಿ ದಾರನ ಸುಕ್ಕೋಬೇಕು. ಆ 2 ಸತಿ ನಾವು 6 ಚೈನ್ ಹಾಕಿರ್ತೀವಲ್ಲ, ಆ 2 ಚೈನ್ಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ನಾವಿಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಸೂಜಿಗೆ 2 ಸತಿ ದಾರ ಸುತ್ತಬೇಕು. 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2ರಲ್ಲೊಂದು 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 ತ್ರಿಬಲ್ ಕ್ರೋಶ ಕಂಬ. ಆ 2 ಸತಿ ನಾವು ಫ್ರಂಟ್ ಆ್ಯಂಡ್ ಬ್ಯಾಕ್ 6 ಚೈನ್ನ ಹಾಕಿರ್ತೀವಲ್ಲ, ಸೊ ಅದು 2ಅನ್ನು ಕೂಡ ಒಟ್ಟಿಗೆ ನಾವಿಲ್ಲಿ ಸೇರಿಸ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು.
ಸೂಜಿಗೆ 2 ಸತಿ ದಾರನ ಸುತ್ಕೋಬೇಕು. 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2ರಲ್ಲೊಂದು 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 ತ್ರಿಬಲ್ ಕ್ರೋಶ ಕಂಬ. ನಾನು ವಿಡಿಯೋನ ಪಾಸ್ಟ್ ಮಾಡಿದ್ದೀನಿ. ಇಲ್ಲಿ ಒಟ್ಟು ನಾನು 6 ಚೈನ್ ಗ್ಯಾಪಿಗೆ 13 ಕಂಬಗಳನ್ನ ಹಾಕೋತೀನಿ. ಅಲ್ಲಿ ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಒಂದು 3 ಚೈನ್ನ ಹಾಕಿರ್ತೀವಲ್ಲ, ಅದು ಕೂಡ ನಾವಿಲ್ಲಿ ಕಂಬವಾಗಿ ಕನ್ಸಿಡರ್ ಮಾಡ್ಕೋತಾ ಇದ್ದೀವಿ. ಸೊ ಅದನ್ನು ಕೂಡ ಒಂದು ಕಂಬವಾಗಿ ಕನ್ಸಿಡರ್ ಮಾಡಿಕೊಂಡು ಒಟ್ಟು ಟೋಟಲ್ 14 ಕಂಬಗಳಾಗುತ್ತೆ. ಅಲ್ಲಿಂದ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. 6 ಚೈನ್ ಗ್ಯಾಪ್ಗೆ ಒಟ್ಟು 13 ಕಂಬಗಳನ್ನ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡ್ಕೋಬೇಕು. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಇನ್ನು ನೆಕ್ಸ್ಟ್ ಸ್ಟೆಪ್ ಮಾಡುವಾಗ ಕ್ಲಿಯರಾಗಿ ಬರುತ್ತೆ. ಅದು ಚೂರು ಬೆಂಡ್ ಆದಾಗೆ ಅನಿಸ್ಬೋದು, ಯಾಕಂದರೆ ಬ್ಯಾಕ್ ಸೈಡ್ಗೆಲ್ಲ ಟರ್ನ್ ಮಾಡಿರ್ತೀವಲ್ಲ, ಸೊ ಹಾಗಾಗಿ. ಸೊ ಇಲ್ಲಿ ನೆಕ್ಸ್ಟ್ ನಾವು ಮತ್ತೆ 3 ಚೈನ್ನ ಹಾಕ್ಕೋಬೇಕು. ಯಾಕಂದರೆ ಆರ್ಚ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ಅಲ್ಲಿ ಬೇಸ್ ಲೈನಲ್ಲಿ 2 ಟೈಮ್ಸ್ 3 ಚೈನ್ನ ಹಾಕ್ಕೊಂಡಿರ್ತೀವಲ್ಲ, ಸೊ ಇಲ್ಲಿ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಸತಿ 3 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಲಾಕ್ನ ಮಾಡಿ ಅಲ್ಲಿಂದ 5 ಚೈನ್ನ ಹಾಕೋತಾ ಇದ್ದೀನಿ. 5 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ನೀವು ಕೂಡ ಈ ಡಿಸೈನ್ನ ಇದೇ ರೀತಿ ಫಾಲೋ ಮಾಡ್ಕೊಂಡು ಹೋಗಿ. ಒಂದು ಸತಿ ಸ್ಯಾಂಪಲ್ ಪೀಸಿಗೆ ಟ್ರೈ ಮಾಡಿ ಆಮೇಲೆ ಸ್ಯಾರಿಗೆ ಹಾಕ್ಕೊಳ್ಳಿ. ಅಲ್ಲಿಂದ ಮತ್ತೆ 3 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಮತ್ತೆ 3 ಚೈನ್, ಬಟ್ಟೆಗೆ ಲಾಕ್. ಆರ್ಚ್ ಕಂಪ್ಲೀಟ್ ಆದಮೇಲೆ 3 ಚೈನ್ ಲಾಕ್, 5 ಚೈನ್ ಲಾಕ್, ಆಮೇಲೆ 2 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು 6 ಚೈನ್ನ ಹಾಕ್ಕೋಬೇಕು. ಬೇಸ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾವು ಮಾಡಬೇಕಾದ್ರೆ ಅಥವಾ ಹೇಳಬೇಕಾದ್ರೆ ಅದನ್ನು ನೋಟ್ ಮಾಡ್ಕೊಂಡಿರಿ. ಸೊ ನಿಮಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಫ್ರಂಟ್ ಸೈಡಿಂದ ಒಂದು ಸರ್ತಿ 6 ಚೈನ್ ಹಾಕಿ ಬಟ್ಟೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 6 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್, 3 ಚೈನ್, 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸೂಜಿಗೆ 2 ಸತಿ ದಾರನ ಸುತ್ಕೋಬೇಕು. ಆ 2 6 ಚೈನ್ಗಳನ್ನ ಸೇರಿಸ್ಕೊಂಡು ಒಟ್ಟಿಗೆ ಹೋಗಿ ದಾರ ತಂದು 2ರಲ್ಲೊಂದು, ಸಾರಿ ಇಲ್ಲಿ ಮಿಸ್ ಆಯಿತು. ಇಲ್ಲಿ ನಿಮಗೆ ಟ್ವಿಸ್ಟೆಡ್ ಅನಿಸಿದ್ರೆ ಒಂದು ಚೈನ್ ಹಾಕ್ಕೊಳ್ಳಿ ಫಸ್ಟು. ಯಾಕಂದರೆ ಬ್ಯಾಕಿಂದ ಫ್ರಂಟಿಗೆ ಬರೋಕೆ ಒಂಚೂರು ಟ್ವಿಸ್ಟ್ ಥರ ಅನಿಸುತ್ತೆ. ನಿಮ್ಗೆ ಬೇಕು ಅಂತಂದರೆ ಒಂದು ಸ್ಮಾಲ್ ಚೈನ್ ಹಾಕ್ಕೊಳ್ಳಿ. ಅಲ್ಲಿಂದ ಸೂಜಿಗೆ 2 ಸತಿ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರ ಒಂದು ಮಾಡ್ಕೋಬೇಕು, ಲಾಸ್ಟಲ್ಲಿರೋ 2 ದಾರನ ಒಂದು ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಕಮ್ಮನ ಮಾಡ್ಕೋಬೇಕು. ಕ್ರೋಶ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ನ ಕೊಟ್ಟಿರ್ತೀನಿ, ವಾಟ್ಸಪ್ ನಂಬರ್ನ. ಸೊ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. 15 ಡೇಸ್ ಹಾಫ್ ಮಂತ್ ಕೋರ್ಸ್ ಹಾಗೆ 1 ಮಂತ್ ಕೋರ್ಸ್ ಅವೈಲೇಬಲ್ ಇದೆ. ನೀವು ಯಾವುದು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಸೊ ಆ ಕೋರ್ಸಿಗೆ ನೀವು ಜಾಯ್ನ್ ಆಗ್ಬೋದು. ಸೂಜಿಗೆ 2 ಸತಿ ದಾರ ಸುತ್ತಿ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ದಾರಗಳು ಬಿಟ್ಟು ಹೋದಾಗ ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಡಿ, ಯಾಕಂದರೆ ಅದು ಟೈಟ್ ಆಗೋಗುತ್ತೆ. ಸೊ ಅದನ್ನು ಬಿಚ್ಚಿ ಮತ್ತೆ ಕ್ಲಿಯರಾಗಿ ಮಾಡ್ಕೊಂಡು ಹೋಗಿ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಮಾಡಿ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಬೇಸ್ನ ನೀವು ಕ್ಲಿಯರಾಗಿ ನೋಟ್ ಮಾಡಿಕೊಂಡು ಆಮೇಲೆ ವರ್ಕ್ನ ಮಾಡಿ. ಇದೇ ಥರ ಕಂಪ್ಲೀಟ್ ಸ್ಯಾರಿನ ಮಾಡಿ ತೋರಿಸ್ತೀನಿ. ಇಲ್ಲಿ ಪೂರ್ತಿ ಸ್ಯಾರಿ ಮಾಡಿದ್ದೀನಿ. ಪೂರ್ತಿ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 2 ಟೈಮ್ಸ್ ಲಾಕ್ನ ಮಾಡಿಕೊಂಡು 2 ಚೈನ್ ಹಾಕಿದ ನಂತರ ಎಕ್ಸ್ಟ್ರಾ ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇಲ್ಲಿ ಪಲ್ಲು ಕಲರ್ನ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ 2 ಸತಿ ಲಾಕ್ನ ಮಾಡಿರ್ತೀವಲ್ಲ, 2 ಟೈಮ್ಸ್ ಲಾಕ್ ಮಾಡಿರ್ತೀವಿ. ಸೊ ಆ 2 ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಟೂ ಟೈಮ್ಸ್ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ಕೂಡ ಲಾಕ್ ಆದಮೇಲೆ 5 ಚೈನ್ನ ಹಾಕೋತಾ ಇದ್ದೀನಿ. 5 ಚೈನ್ನ ಹಾಕೋತಾ ಇದ್ದೀನಿ. 5 ಚೈನ್ನ ಹಾಕ್ಕೊಂಡು 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ನ ನೀವು ಮಾಡಬೇಕಾದ್ರೆ ನೀವು ಸೀರೆಗೆ ಟಚ್ ಮಾಡಬಾರ್ದು. ಏನು ಲಾಕ್ಗಳನ್ನ ಹಾಕಿರ್ತೀವಲ್ಲ ಆ ಲಾಕ್ ಮೇಲೇ ಲಾಕ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿಂದ ಒಂದು ಸತಿ 3 ಚೈನ್ ಒಳಗೆ ಒಂದು ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 5 ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಸೂಜಿಗೆ ಇಲ್ಲಿ 2 ಸತಿ ದಾರಾನ ಸುತ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶ ಬೇಕು ಅನ್ನೋರು ಒಂದು ಸತಿ ಸೂಜಿ ಮೇಲೆ ದಾರಾನ ಸುತ್ಕೊಳ್ಳಿ. ಇಲ್ಲಿ ನಾನು ತ್ರಿಬಲ್ ಕ್ರೋಶನೇ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫ್ರಂಟ್ ಸೈಡ್ ಹಾಗೆ ಬ್ಯಾಕ್ ಸೈಡ್ 2 ಸತಿ ನಾವಿಲ್ಲಿ 3 ಚೈನ್ ಬರುತ್ತೆ. ಆ 2 3 ಚೈನ್ಗಳ ಮಧ್ಯೆ ಒಂದು ಕಂಬನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ್ ಹಾಕ್ಕೊಂಡು ಆ ಕಂಬ ಏನಿದೆ ಆ ಕಂಬಕ್ಕೆ ನಾವು ಬ್ಯಾಕ್ ಸೈಡಿಂದ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿ ನಾನು ಪಿಕಾಟ್ನ ಮಾಡ್ತಾಯಿದ್ದೀನಿ. ಸೂಜಿಗೆ 2 ಸತಿ ದಾರನ ಸುತ್ಕೋಬೇಕು. ಆ 2 ಕಂಬಗಳ ಮಧ್ಯೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರ ಒಂದು ಮಾಡಬೇಕು, ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಹಾಕ್ಕೊಂಡು ಆ ಕಂಬ ಏನು ಮಾಡಿದ್ವಿ ಆ ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಒಂದು ಪಿಕಾಟ್ ಮಾಡ್ಕೋತಾ ಇದ್ದೀನಿ. ಈ 2 ಪಿಕಾಟ್ಗಳ ಮಧ್ಯೆ ಕೂಡ ನೀವು ಇಲ್ಲಿ ಬೀಡ್ ಬೇಕಾದರೆ ಬೀಡನ್ನ ಆ್ಯಡ್ ಮಾಡ್ಕೋಬೋದು, ಅಥವಾ ಇಲ್ಲಿ ಕಂಬಗಳನ್ನೇ ಹಾಕ್ಕೊಂಡು ಒಂದೊಂದು ಬೀಡನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ನಿಮ್ಮ ಚಾಯ್ಸು. ಇಲ್ಲಿ ನಮ್ಮ ಕಸ್ಟಮರು ಯಾವುದೇ ರೀತಿ ಬೀಡ್ ಬೇಡ ಅಂದಿದ್ದರಿಂದ ಪ್ಲೇನಾಗೆ ಮಾಡ್ತಾ ಇದ್ದೀನಿ. ಸೊ ಬೀಡ್ ಬೇಕು ಅನ್ನೋರು ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಯಾವುದೇ ಕಂಬನ ಸ್ಕಿಪ್ ಮಾಡದೆ ಪ್ರತಿಯೊಂದು ಕಂಬದ ಗ್ಯಾಪ್ಗೂ ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬ ಹಾಗೆಯೇ ಪಿಕಾಟ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಲಾಂಗ್ ಆದರೆ ನೋಡೋದಕ್ಕೆ ನಿಮಗೆ ಬೋರ್ ಅನಿಸುತ್ತೆ. ಸೊ ಹಾಗಾಗಿ ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಸೂಜಿಗೆ 2 ಸತಿ ದಾರ ಸುತ್ತಬೇಕು. 2 ಕಂಬಗಳ ಮಧ್ಯೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಅನಂತರ 3 ಚೈನ್ ಹಾಕಿ ಏನು ಕಂಬ ಮಾಡ್ತೀವಲ್ಲ ಸೊ ಆ ಕಂಬಕ್ಕೆ ನಾವು ಕಂಬದ ಹಿಂದೆ ಹೋಗಿ
ದಾರಾನ ತಗೊಬಂದು 2 ದಾರ ಇರುತ್ತೆ ನೀಡಲ್ ಮೇಲೆ, ಆ 2 ದಾರಾನ ಒಂದು ಮಾಡ್ಕೋಬೇಕು, ಪಿಕಾಟ್ನ ಮಾಡ್ಕೋಬೇಕು. ಇಲ್ಲಿ ನಾವು ಒಟ್ಟು ಪ್ರತಿ ಕಂಬ ಏನು 13 ಕಂಬಗಳನ್ನ ಹಾಕ್ಕೊಂಡಿದ್ದೀವಿ, 3 ಚೈನ್ ಸ್ಟಾರ್ಟಿಂಗಲ್ಲಿ ಬ್ಯಾಕ್ ಸೈಡಿಂದ ತಿರುಗಿಸಿ ಹಾಕಿರ್ತೀವಲ್ಲ ಅದನ್ನು ಸೇರಿಸಿ 14 ಕಂಬ ಆಗುತ್ತೆ. ಸೊ 14 ಕಂಬಕ್ಕೂ ನಾವಿಲ್ಲಿ ಪಿಕಾಟ್ನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಿಮಗೆ ಆರ್ಜ್ ತುಂಬಾ ಬ್ರಾಡ್ ಅನಿಸುತ್ತೆ ಅನ್ನೋರು ಇಲ್ಲಿ ಡಬಲ್ ಕ್ರೋಶ ಕಂಬನಾದರೂ ಮಾಡ್ಕೋಬೋದು. ಫಸ್ಟ್ ಸ್ಟೆಪ್ಪಲ್ಲೂ ನೀವು ಡಬಲ್ ಕ್ರೋಶ ಕಂಬನ ಮಾಡ್ಬೋದು, ನಿಮ್ಮ ಚಾಯ್ಸ್ ಆಗಿರುತ್ತೆ. ಕೆಲವರು ಬ್ರಾಡ್ ಆಗಿರಲಿ ಅಂತ ಹೇಳ್ತಾರೆ ಸೊ ಡಿಸೈನು, ಸೊ ಅವ್ರಿಗೆ ತ್ರಿಬಲ್ ಕ್ರೋಶ ಕಂಬನ ಮಾಡಿ. ಸ್ವಲ್ಪ ಆರ್ಚ್ ಚಿಕ್ಕದಾಗಿ ಇರಲಿ ಅನ್ನೋರಿಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ. ಇಲ್ಲಿ ನಾನು ಫಸ್ಟ್ ಸ್ಟೆಪ್ ಹಾಗೆ ಸೆಕೆಂಡ್ ಸ್ಟೆಪ್ ಎರಡರಲ್ಲೂ ಕೂಡ ತ್ರಿಬಲ್ ಕ್ರೋಶ ಕಂಬಗಳನ್ನೇ ಯೂಸ್ ಮಾಡಿದ್ದೀನಿ. ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಕಸ್ಟಮರ್ ನೋಡಿ ತುಂಬಾ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಬಂದಿದೆ ಅಂತಲೂ ಕಮೆಂಟ್ ಮಾಡಿದ್ದಾರೆ. ಸೊ ಈ ಡಿಸೈನು ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕ್ಕೋಬೋದು. ನೋಡ್ಬೋದು ಡಿಸೈನ್ ಯಾವ ರೀತಿ ಬಂದಿದೆ ಅಂತ. ಇಲ್ಲಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗೆ ಒಂದು ಸತಿ ಲಾಕ್ನ ಮಾಡ್ಕೋಬೇಕು. ಪಕ್ಕದಲ್ಲಿರೋ ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೋಬೇಕು. 3 ಚೈನ್ ಗ್ಯಾಪ್ ಒಳಗೆ ಒಂದು ಸತಿ ಲಾಕ್ನ ಮಾಡ್ಕೋಬೇಕು, ಹಾಗೆ ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ 5 ಚೈನ್, ಅಲ್ಲಿಂದ 5 ಚೈನ್ ಹಾಕ್ಕೊಂಡು 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗೆ ಒಂದು ಸತಿ ಲಾಕ್ನ ಮಾಡಿ ನೋಡ್ಬೋದು. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ತುಂಬ ನೀಟಾಗಿ ಬಂದಿದೆ. ಒಂಚೂರು ಫೋಲ್ಡ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು 14 ಏನು ಕಂಬ ಆಯಿತು, ಅದಕ್ಕಿಂತ ಕಂಬಗಳನ್ನ ನೀವು ಜಾಸ್ತಿ ಮಾಡಿದರೆ ಫೋಲ್ಡ್ ಆಗುತ್ತೆ. ಸೊ ಇಷ್ಟೇ 14 ಕಂಬಗಳಿರಲಿ, ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಸೊ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಅಲ್ಲಿಂದ ಸೂಜಿಗೆ 2 ಸತಿ ದಾರನ ಸುತ್ತಿ 2 3 ಚೈನ್ ಗ್ಯಾಪ್ ಇರುತ್ತಲ್ಲ, ಸೊ ಅದ್ರ ಮಧ್ಯೆ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶ ಕಂಬ ಮಾಡಿ 3 ಚೈನ್ ಹಾಕಿ ಪಿಕಾಟ್ನ ಮಾಡ್ಕೋಬೇಕು. ಇದೇ ರೀತಿ ನಾನು ಪೂರ್ತಿ ಸೀರೆ ನನಗೆ ಹಾಕಿ ತೋರಿಸ್ತೀನಿ. ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಲಾಸ್ಟಲ್ಲಿ 2 ಚೈನ್ ನಾವು ಎಕ್ಸ್ಟ್ರಾ ಹಾಕಿರ್ತೀವಲ್ಲ ಲಾಕ್ಗಳು, ಸೊ ಅಲ್ಲಿ 2 ಸತಿ ಲಾಕ್ನ ಮಾಡಿ 2 ಚೈನ್ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ನೀಟಾಗಿ ಬಂದಿದೆ, ಒಂಚೂರು ಫೋಲ್ಡ್ ಆಗಲ್ಲ. ಸೊ ಈ ಒಂದು 4 ಚೈನ್ ಗ್ಯಾಪಲ್ಲಿ ನಾನು 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ. ಇಲ್ಲಿ ನಾನು ಕುಚ್ಚನ್ನು 2 ಕಲರಲ್ಲಿ ಕಟ್ಟಿದ್ದೀನಿ, ರೆಡ್ ಆ್ಯಂಡ್ ಗ್ರೀನು. ನಿಮಗೆ ಕ್ಯಾಮರಕ್ಕೆ ಇದು ಸ್ವಲ್ಪ ಪಿಂಕ್ ಕಲರಲ್ಲಿ ಕಾಣಿಸ್ತಾ ಇದೆ. 157 ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಆರ್ಜ್ ಎಷ್ಟು ಲೆಂತ್ ಬಂದಿದೆಯೋ ಅಷ್ಟೇ ಲೆಂತಲ್ಲಿ ನಾನು ಇದನ್ನು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಈ ಡಿಸೈನ್ಗೆ ನೀವು 450ಇಂದ 550 ತನಕ ಚಾರ್ಜ್ ಮಾಡ್ಕೋಬೋದು. ಇದರಲ್ಲಿ ಬೀಡ್ಸ್ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು, ಸ್ಟೋನ್ ಚೈನ್ನ ಬೇಕಾದರೆ ಇಲ್ಲಿ ಸ್ಟಿಕ್ ಮಾಡ್ಬೋದು ಮಿಡ್ಲಿಗೆ. ತುಂಬಾ ಚೆನ್ನಾಗಿ ಬರುತ್ತೆ, ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಥ್ರೆಡ್ ವರ್ಕ್ ಬೇಕು ಅನ್ನೋರಿಗೆ ಈ ರೀತಿಯ ಡಿಸೈನ್ಸ್ಗಳನ್ನ ಮಾಡಿಕೊಡಿ. ಸೊ ತುಂಬಾ ಇಷ್ಟಪಡ್ತಾರೆ. ನನ್ನ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ ಈ ಡಿಸೈನ್ನ. ಸೊ ಕ್ಲಾಸಸ್ ಬೇಕು, ಆನ್ಲೈನ್ ಕ್ಲಾಸಲ್ಲಿ ಜಾಯಿನ್ ಆಗೋಕ್ಕೆ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ನ ಮಾಡ್ಬೋದು. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಡಿಸೈನ್ ಹೇಗೆ ಅನಿಸು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.